ಮದ್ದೂರು ಪಟ್ಟಣದಲ್ಲಿ ಭಗತ್ ಸಿಂಗ್, ರಾಜ್ಗುರು ಹಾಗೂ ಸುಖದೇವ್ ಅವರ ಸ್ಮರಣಾರ್ಥ ಹಮ್ಮಿಕೊಳ್ಳಲಾಗಿದ್ದ ಬಲಿದಾನ್ ದಿವಸ್ ಕಾರ್ಯಕ್ರಮವು ಸಾವಿರಾರು ಹಿಂದೂ ಕಾರ್ಯಕರ್ತರ ಸಮ್ಮುಖದಲ್ಲಿ ಅತ್ಯಂತ ಅದ್ಧೂರಿಯಾಗಿ ಜರುಗಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಹಿಂದೂ ಮುಖಂಡರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅನಂತಕುಮಾರ್ ಹೆಗಡೆ ಅವರಿಗೆ ಕಾರ್ಯಕರ್ತರು ಪುಷ್ಪಾರ್ಚನೆ ಮಾಡುವ ಮೂಲಕ ಭವ್ಯ ಸ್ವಾಗತ ಕೋರಿದರು. ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ ಬಳಿಕ ಸಾವಿರಾರು ಕಾರ್ಯಕರ್ತರೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಜಾಥಾ ನಡೆಯಿತು. ಹಳೇ ಬಸ್ ನಿಲ್ದಾಣದ ಬಳಿ ನಿರ್ಮಿಸಲಾಗಿದ್ದ ವೇದಿಕೆಯಲ್ಲಿ ಶ್ರೀ ನಿಶ್ಚಲಾನಂದ ಸ್ವಾಮೀಜಿಯವರು ಜ್ಯೋತಿ ಬೆಳಗುವ ಮೂಲಕ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅನಂತಕುಮಾರ್ ಹೆಗಡೆ ಮಾತನಾಡಿ, ನಮ್ಮದು ಗುಲಾಮಿ ರಕ್ತವಲ್ಲ, ಹೋರಾಟದ ರಕ್ತ. ಉಪವಾಸ ಕುಳಿತಿದ್ದರಿಂದ ನಮಗೆ ಸ್ವಾತಂತ್ರ್ಯ ಸಿಗಲಿಲ್ಲ. ಸಹಸ್ರಾರು ಯೋಧರ ಬಿಸಿ ರಕ್ತ ಸುರಿಸಿದ ಪ್ರತಿಫಲವೇ ಈ ಸ್ವಾತಂತ್ರ್ಯ ಎಂದು ಹೆಗಡೆ ಗುಡುಗಿದರು. ಸ್ವಾತಂತ್ರ್ಯದ ನಂತರ ಕೇವಲ ಇಬ್ಬರು ನಾಯಕರ ಹೆಸರನ್ನು ಮಾತ್ರ ಪ್ರಚಲಿತಗೊಳಿಸಿ ಅಸಲಿ ಕ್ರಾಂತಿಕಾರಿಗಳ ಬಲಿದಾನವನ್ನು ಮರೆಮಾಚುವ ಸುಳ್ಳು ಇತಿಹಾಸವನ್ನು ಜನರಿಗೆ ಬೋಧಿಸಲಾಗಿದೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಸಮಾಜದಲ್ಲಿ ಬದಲಾವಣೆ ಆಗಬೇಕು, ಸಮಾಜ ಒಟ್ಟಾಗಬೇಕು, ಸಮಾಜ ಎದ್ದೆತ್ತಬೇಕು. ಈ ಜಾತಿಯ ಮುಖವಾಡದ ಬದುಕಿನಿಂದ ಹೊರಗಡೆ ಬರಬೇಕು. ಹಿಂದೂ ಸಮಾಜ ಒಂದಾಗಿ ನಿಂತ್ಕೋಬೇಕು. ಈ ಜಾತಿ ನಮಗೆ ನಮ್ಮ ಸಂಪ್ರದಾಯದಿಂದ ಬಂದಿರತಕ್ಕಂಥದ್ದಲ್ಲ, ಬಂದಿರತಕ್ಕಂಥ ಎಲ್ಲೋ ವಿಕಾರ ಇದೆ, ವಿಕೃತಿ. ಇದು ನಮ್ಮ ಯಾವುದೇ ಧರ್ಮಶಾಸ್ತ್ರಗಳಲ್ಲಿಯೂ ಹೇಳಿಲ್ಲ, ಯಾವುದೇ ಇತಿಹಾಸದ ಪುಟಗಳಲ್ಲಿ ಕೂಡ ಜಾತಿಯ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಈ ದೇಶದಲ್ಲಿ ಜಾತಿಯ ವಿಷಬೀಜವನ್ನ ಅತ್ಯಂತ ಅಧಿಕೃತವಾಗಿ ಹುಟ್ಟು ಹಾಕಿದ್ದು ಬ್ರಿಟಿಷರು. ಅಧಿಕೃತವಾಗಿ ಹುಟ್ಟು ಹಾಕಿದ್ದು ಬ್ರಿಟಿಷರು. ನೀವು ನೋಡಿ, ಸಮಾಜದಲ್ಲಿ ನೀವು ಎಷ್ಟೇ ಬೇಕಾದ್ರೂ ಒಳ್ಳೇದು ಹೇಳಿ, ಹೈವೇ ಹೀಗೆ ಹೋದ್ರೆ ಅದು ಸ್ಪಾಕೊಂಡು ಬರುತ್ತೆ ಅಂತಂದ್ರೆ ಜನರ ಸ್ವಭಾವ ಕಟ್ಟರು ಹುಡುಕ್ತಕ್ಕಂಥ. ಅವರಿಗೆ ದಿವಸ ಹಾಲು ಕುಡಿದ್ರೆ ಶರೀರಕ್ಕೆ ಒಳ್ಳೇದು ಅಂತಂದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಆಲ್ಕೋಹಾಲೇ ಬೇಕು ಅವರಿಗೆ. ಇದು ಯಾರು ರೆಕಮೆಂಡ್ ಮಾಡಿದ್ದಲ್ಲ, ಯಾರು ಹೇಳಿದ್ದಲ್ಲ. ಆದ್ರೆ ಅದ್ರ ಇದ್ರೇನೆ ಕಿಕ್ ಹೊಡೆಯುತ್ತೆ. ಹಾಲು ಕಿಕ್ ಹೊಡೆಯುವುದಿಲ್ಲ, ಏನ್ ಮಾಡುತ್ತೆ? ಜನರಿಗೆ ಯಾವತ್ತೂ ಕೂಡ ವಿಕೃತಿಗಳೇ ಬೇಕು, ಅದೇ ಯಾವತ್ತೂ ಕೂಡ ಇಷ್ಟ ಆಗತ್ತೆ. ಆದ್ರೆ ಅದು ಬದುಕಲ್ಲ, ಅದು ಬದುಕಲ್ಲ. ಬದುಕಿನ ರೀತಿ ಬೇರೆ ಇರುತ್ತೆ, ಬದುಕಿನ ಓಘ ಬೇರೆ ಇರುತ್ತೆ, ರೀತಿ ನೀತಿ ಸಿದ್ಧಾಂತ ಅದು ಬೇರೆ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋ ಗೊಡವೆಗೆ ಹೋಗದಿದ್ರೆ ಎಣ್ಣೆನೇ ಬದುಕಾಗುತ್ತೆ. ಎಣ್ಣೆಗೂ ಬೆಣ್ಣೆಗೂ ವ್ಯತ್ಯಾಸ ಇದೆ. ಬೆಣ್ಣೆ ತಿಂದ್ರೆ ಶಕ್ತಿ ಬರುತ್ತೆ, ಎಣ್ಣೆ ಹೊಡೆದ್ರೆ ಕಿಕ್ಕು ಬರುತ್ತಲ್ವಾ? ನಮ್ಮ ಧರ್ಮ ಸಂಪ್ರದಾಯ ಇದರ ಹೊರತಾಗಿ ಯಾವ್ಯಾವ ಕೆಲಸ ಮಾಡ್ತಾ ಇದ್ರು ಅಂಥವರೆಲ್ಲರೂ ಒಂದೊಂದು ಜಾತಿಯ, ಏನೆಲ್ಲ ಕೆಲಸ ಮಾಡ್ತಾ ಇದ್ರು ಅಂಥವರೆಲ್ಲರೂ ಒಂದು ಜಾತಿ ಅಂತ ಪರಿಗಣಿಸಲ್ಪಟ್ಟರು. ಎಲ್ಲಿಯೂ ಕೂಡ ನಮ್ಮ ಜಾತಿಯ ಬಗ್ಗೆ ನಮ್ಮ ಧರ್ಮ ಸಂಸ್ಕೃತಿಯಲ್ಲಿ ಹೇಳೇ ಇಲ್ಲ. ಸಮಯ ಇದ್ದಾಗ ಇನ್ನೊಮ್ಮೆ ಅದರ ಬಗ್ಗೆ ಅಧಿಕೃತವಾಗಿ ಅತ್ಯಂತ ವಿಸ್ತೃತವಾಗಿ ನಿಮ್ಮ ಮುಂದುಗಡೆ ವಿಷಯವನ್ನು ಹಂಚಿಕೊಳ್ತೇನೆ. ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ, ಕರ್ನಾಟಕದಲ್ಲಿ ಈಗಾಗಲೇ ಯತ್ನಾಳ್, ಅನಂತಕುಮಾರ್ ಹೆಗಡೆ, ಪ್ರತಾಪ್ ಸಿಂಹ ಮತ್ತು ಸಿಟಿ ರವಿ ಅವರ ಹವಾ ಶುರುವಾಗಿದೆ. 2028ಕ್ಕೆ ರಾಜ್ಯದಲ್ಲಿ ಹಿಂದೂ ಸರ್ಕಾರ ಅಧಿಕಾರಕ್ಕೆ ಬರುವುದು ಖಚಿತ ಎಂದು ಭವಿಷ್ಯ ನುಡಿದರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಗಣಪತಿ ಮೆರವಣಿಗೆಯ ಮೇಲೆ ಕಲ್ಲೆಸೆಯುವವರ ವಿರುದ್ಧ ಬುಲ್ಡೋಸರ್ ಕ್ರಮ ಕೈಗೊಳ್ಳಲಾಗುವುದು ಮತ್ತು ದೇಶದ್ರೋಹಿ ಘೋಷಣೆ ಕೂಗುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದರು. ದಲಿತರಿಗೆ ನಿಜವಾದ ರಕ್ಷಣೆ ಇರುವುದು ಹಿಂದೂಗಳಿಂದ ಮಾತ್ರವೇ ಹೊರತು ಬೇರೆಯವರಿಂದಲ್ಲ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಅನಂತಕುಮಾರ್ ಹೆಗಡೆ, ನಮ್ಮ ಪ್ರತಾಪ್ ಸಿಂಹ,
ಎಲ್ಲಾರನ್ನೂ ಹಳ್ಳಿ ಅಧಿಕಾರಿ ಏನಾದ್ರು ಸಿಕ್ಕರೆ ಕರ್ನಾಟಕದಲ್ಲಿ ಕ್ರಾಂತಿ ಆಗ್ತದೆ ಅನ್ನುವಂಥ ವಿಶ್ವಾಸ ಇವತ್ತು ಇಡೀ ರಾಜ್ಯದ ಹಿಂದೂ ಕಾರ್ಯಕರ್ತರಲ್ಲಿದೆ. ಮೊದಲು ಸಭೆ ಮದ್ದೂರು ಈ ರಾಜ್ಯದ ಒಂದು ಗಂಡು ಮೆಟ್ಟಿನ ಸ್ಥಳ. ಯಾಕಂದ್ರೆ ಮದ್ದೂರನ್ನ ನಾವು ಒಪ್ಸ್ಕೊಂಡು ಬಿಟ್ರೆ ಕರ್ನಾಟಕವನ್ನು ಆಳ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನನಗೆ ಗೊತ್ತಿದೆ. ಹೇಳಿದ್ರಲ್ಲ ಅನಂತಕುಮಾರ್ ಹೆಗಡೆ, ನಾವು ಕಾರ್ನಲ್ಲಿ ಮಾತಾಡ್ಕೊಂಡು ಬಂದೀವಿ. ಹಳೆ ಮೈಸೂರು ಭಾಗದ ಜನ ಎಷ್ಟು ಸ್ವಾಭಿಮಾನಿಗಳು ಮತ್ತು ಧೈರ್ಯವಂತರಂದ್ರೆ, ಟಿಪ್ಪು ಸುಲ್ತಾನನ ಮುಂದೆ ಯಾವ ವಂಶ ಮುಂದೆ ಬರಲಾರದಷ್ಟು ಮುಗಿಸಿ ಕಲ್ಕತ್ತಾದಲ್ಲಿ ಸೈಕಲ್ ರಿಕ್ಷಾ ಹೊಡಿಲಿಕ್ಕೆ ಕಳಿಸಿದವರು ಹಳೆ ಮೈಸೂರು ಭಾಗದವರು. ಯಾರಿಗೆ ಕೊಡ್ತೈತೆ ಇದು ಟಿಪ್ಪು ಸುಲ್ತಾನ ವಂಶ ಎಲ್ಲಿತ್ತು? ಕಲ್ಕತ್ತಾದಾಗ ಸೈಕಲ್ ರಿಕ್ಷಾ ಸಿಲಮ್ನಾಗ ಇರ್ತಾರೆ. ಅದನ್ನು ಕಳಿಸ್ಕೊಟ್ಟಾರ ಯಾರು? ಮಂಡ್ಯದ ಗಂಡುಗಳು, ಮೈಸೂರು ಭಾಗದ. ಇವತ್ತು ನಮ್ಮನ್ನೆಲ್ಲ ದಿಕ್ಸೂಚಿ ಭಾಷಣ ಮಾಡಿದ್ರು. ನಮ್ಮ ನಿತ್ಯಾನಂದ ಎಸ್.ಪಿ. ಅವರು ಇಡೀ ಭಗತ್ ಸಿಂಗ್. ಈ ಬೃಹತ್ ಕಾರ್ಯಕ್ರಮದಲ್ಲಿ ಹಲವಾರು ಹಿಂದೂ ಮುಖಂಡರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿದ್ದರು.